ಜನರುಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ, ಇನ್ನಷ್ಟು ತೆರಿಗೆಗಳನ್ನು ಏರಿಕೆ ಮಾಡೋಕ್ಕೆ ನನಗೂ ಫೈನಾನ್ಸ್ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನಷ್ಟು ತೆರಿಗೆಗಳನ್ನು ಈ ರಾಜ್ಯದ ಜನಗಳ ಮೇಲೆ ಏರುವಂಥದ್ದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಇನ್ನೂ ಮಾರಿ ಹಬ್ಬ ಕಾದಿದೆ. ರಾಜ್ಯದ ಜನತೆಗೆ ಇನ್ನೂ ಮಾರಿ ಹಬ್ಬ ಕಾದಿದೆ. ಇನ್ಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ಕೆ ಹೋಗಬೇಡಿ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಯಾರು ಮನೆ ಕಟ್ಟಕ್ಕೆ ಹೋಗಬೇಡಿ. ಕಟ್ಟಿದ್ರೆ ನಿಮಗೆ ಪವರ್ ಕನೆಕ್ಷನ್ ಇಲ್ಲ. ನೀವು ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನದ ಏನೋ ಗುದ್ಲಿ ಪೂಜೆ ಮಾಡುವಾಗ ಐನೋರ್ಗೇನ ಒಂದಷ್ಟು ದಕ್ಷಿಣೆ ಇಡ್ತಾ ಇದ್ರಿ. ಇನ್ನು ದಕ್ಷಿಣೆಗೆಲ್ಲ ನಡೆಯಲ್ಲ. ಇನ್ನ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನು ಕೊಡಬೇಕು, ಸ್ಪೆಷಲ್ ದಕ್ಷಿಣೆ. ದಕ್ಷಿಣೆ ಇಲ್ಲದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ. ಹೊಸ ಕಾನೂನು ಇದು, ಒಂದು ಅಮೆಂಡ್ಮೆಂಟು. ಇನ್ಮೇಲೇನೋ ಕಾನೂನು ತರ್ತಾರಂತಲ್ಲ, ಇನ್ನು ಮಾತಾಡಿದ್ರು ಕೇಸ್ ಹಾಕ್ತಾರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವೇನ ಟ್ವೀಟ್ ಮಾಡಿದ್ರೆ ಅದಕ್ಕೂ ಕೇಸ್ ಹಾಕ್ತಾರೆ. ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಏನಾದರೂ ನೀವು ಕೆಟ್ಟ ಸುದ್ದಿಗಳನ್ನು ಪ್ರಚಾರ ಮಾಡಿದ್ರೆ ಅದ್ರ ಮೇಲೂ ಕೇಸ್ ಹಾಕ್ತಾರೆ. ಬಿಲ್ಲನ್ನು ತರ್ತಾ ಇದ್ದಾರೆ, ಅದು ಬಿಲ್ಲು ರೆಡಿಯಾಗಿದೆ. ಈಗ ಹೋಮ್ ಡಿಪಾರ್ಟ್ಮೆಂಟ್ ಅನ್ನೋದು ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟಿದೆ. ಹೋಮ್ ತೆಗೆದಾಕಿ, ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಅದು. ಹಾಗೆ ಇಂದಿರಾ ಗಾಂಧಿ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಸುಮಾರು 3,000ಕ್ಕೆ ಹೆಚ್ಚು ಪತ್ರಕರ್ತರನ್ನ, ಜಡ್ಜ್ಗಳನ್ನ ಸೆರೆವಾಸಕ್ಕೆ ಕಳಿಸಿದ್ರು. ಸುಮಾರು ಲಕ್ಷಾಂತರ ವಿರೋಧ ಪಕ್ಷದ ನಾಯಕರನ್ನ ಕಳಿಸಿದ್ರು. ಹಂಗೆ ಕರ್ನಾಟಕದಲ್ಲೂ ಕೂಡ ಈ ಕಾಯ್ದೆ ಬಂದ ಮೇಲೆ ನೀವೊಂದಷ್ಟು ಜನ ಮಾಧ್ಯಮದ ವ್ಯಕ್ತಿಗಳನ್ನು ಕೂಡ ಜೈಲಿಗೆ ಹೋಗ್ಬೇಕಾಗುತ್ತೆ. ವಿರೋಧ ಪಕ್ಷ ಅಂತೂ ಲೆಕ್ಕ ಇಲ್ಲ, ಎಲ್ಲರೂ ಜೈಲಿಗೆ ಹಾಕ್ತಾರೆ. ಆ ತರದ ಕಾಯ್ದೆ ಇದು, ಒಂದು ಕರಾಳ ಕಾಯ್ದೆ. ಇದೊಂದು ಕರಾಳ ಕಾಯ್ದೆ ಇದು. ಎಕ್ಸ್ಟೆಂಡೆಬಲ್, 2 ವರ್ಷ ಅಲ್ಲ, ಎಕ್ಸ್ಟೆಂಡೆಬಲ್. ಅದನ್ನು ಅಂಡರ್ಲೈನ್ ಮಾಡ್ಕೊಂಡವ್ರೆ. ಅಂದ್ರೆ ಕಾಂಗ್ರೆಸ್ ಅವರಿಗೆ ಏನು ಈ ಅಭಿವೃದ್ಧಿ ಶೂನ್ಯ ಆಗಿದೆ, ಮತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮದಲ್ಲಿ ಅವ್ರ ವಿರುದ್ಧ ಬರ್ತಾ ಇದೆ. ಯಾವಾಗ ಇದನ್ನ ತಡೆಗಟ್ಟಕ್ಕೆ ಅವ್ರ ಹತ್ರ ಈಗ ಹಣ ಇಲ್ಲ, ಅಭಿವೃದ್ಧಿ ಕೊಡಕ್ಕೆ ಹಣ ಇಲ್ಲ, ಜನರ ಶಬಾಷ್ಗಿರಿ ತಗೊಳಕ್ಕೆ ಅವ್ರ ಹತ್ರ ಯಾವುದೇ ಸೂತ್ರಗಳಿಲ್ಲ, ಹಣ ಇಲ್ಲ ಅವ್ರ ಹತ್ರ. ಪಾಪರ್ರಾಗಿರೋದ್ರಿಂದ ಈಗ ಬೇರೆ ದಾರಿ ಹುಡ್ಕೊಂಡಿದ್ದಾರೆ. ಹೇಗೆ ಇಂದಿರಾ ಗಾಂಧಿ ಪಾರ್ಲಿಮೆಂಟ್ಗೆ ಹೋಗಂಗಿಲ್ಲ, ಪಾರ್ಲಿಮೆಂಟಲ್ಲಿ ವೋಟ್ ಹಾಕಂಗಿಲ್ಲ, ಅನರ್ಹತೆ ಆಯ್ತು, ಅವಾಗ ಆ ಅಮ್ಮ ಏನ್ ಮಾಡಿದ್ಲು? ಎಮರ್ಜೆನ್ಸಿ, ದೇಶದ ಮೇಲೆ ಎಮರ್ಜೆನ್ಸಿ ತಂದು. ಈ ಕಾಂಗ್ರೆಸ್ ಕಳ್ಳರಿಗೆ ಇದುವರೆಗೂ ಎಮರ್ಜೆನ್ಸಿ, ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಎಮರ್ಜೆನ್ಸಿ ಹಾಕಿದ್ದು ಸರಿನಾ? ಸರಿಯಾದರೆ ಸರಿ ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ಎರಡು ಹೇಳ್ತಾ ಇಲ್ಲ ಇವರು. ಅಡ್ಗೋಡೆ ಮೇಲೆ ಇಟ್ಕೊಂಡು ಕೂತವ್ರು. ಇನ್ನ 50 ವರ್ಷ ಆಗೋಯ್ತು. ಇಲ್ಲ, ಎಮರ್ಜೆನ್ಸಿ ತಂದಿದ್ದು ದೇಶಕ್ಕೆ ಸರಿ, ಸಂವಿಧಾನವನ್ನ ಎತ್ತಿಡಿದಿದ್ದೀರಿ ನಾವು ದೇಶದಲ್ಲಿ ಎಮರ್ಜೆನ್ಸಿ ತಂದು ಅಂತ ಇದ್ರೆ ಅದಾದ್ರೂ ಹೇಳ್ಬಿಡಿ. ಅದು ಹೇಳಲ್ಲ, ಇದು ಹೇಳಲ್ಲ. ನರೇಂದ್ರ ಮೋದಿ ಮೇಲೆ ಗೂಬೆ ಕೂತಿರ್ತಾರೆ, ಅಘೋಷಿತ ಅಂತೆ. ಅಪ್ಪ, ನೀವು ಘೋಷಿತನೇ ತಂದುಬಿಟ್ಟಿದ್ದೀರಾ ಎಮರ್ಜೆನ್ಸಿ ದೇಶದಲ್ಲಿ, ಇನ್ನು ಅಘೋಷಿತ ಯಾವುದು ಇಲ್ಲಲ್ಲ. ಈಗ
ನಿಮ್ಮನ್ನೇನ ಚುನಾವಣೆ ಸ್ಪರ್ಧೆ ಮಾಡಬೇಡ ಅಂತ ಹೇಳಿದಾರ? ಖರ್ಗೆ ಅವ್ರನ್ನ ಫಾರಿನ್ಗೆ ಹೋಗ್ಬೇಡ ಅಂತ ಹೇಳಿದಾರ? ರಾಹುಲ್ ಗಾಂಧಿ ಫಾರಿನ್ ನಲ್ಲಿ ಹೋಗಿ ದೇಶನ ಏನ್ ಬೇಕಾದ್ರೂ ಮಾಯಿಗೆ ಬಂದಾಗ ಬೈತಾರಲ್ಲ, ಬೈಬೇಡ ಅಂತ ಹೇಳಿದಾರ? ದಿನನಿತ್ಯ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತಿರಲ್ಲ, ನಿಮ್ಮನ್ನ ತಡೆ ಮಾಡಿದಾರ ಮೋದಿಯವರು? ಯಾವ್ದು ಅಘೋಷಿತ? ನೀವು ಘೋಷಿತ ಮಾಡಿದ ಮೇಲೇನೆ ಅಘೋಷಿತಕ್ಕೆ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಾ? ಒಂದು ತೀರ್ಮಾನ ಹೇಳಿ, ಎಮರ್ಜೆನ್ಸಿ ಈ ದೇಶಕ್ಕೆ ತಂದಿದ್ದು ಒಳ್ಳೇದು ಅಂತ ಹೇಳಿ, ಇಲ್ಲ ಕೆಟ್ಟದ್ದು ಅಂತ ಹೇಳಿ. ಎರಡರಾಗೊಂದು. ಶಶಿ ತರೂರ್ ಹೇಳಿದಾರಲ್ಲ ಎಮರ್ಜೆನ್ಸಿ ತಪ್ಪು ಅಂತ, ಹಂಗೆ ನೀವು ಹೇಳಿ ತಪ್ಪಾದ್ರೆ ತಪ್ಪು ಅನ್ನಿ, ಇಲ್ಲ ಅಂದ್ರೆ ಅದು ಹೇಳಕ್ಕೆ ಯೋಗ್ಯತೆ ಇಲ್ಲ. ಬೇರೆ ಎಲ್ಲ ಹೇಳ್ತಾರೆ, ಮನುವಾದ, ಆ ವಾದ, ಈ ವಾದ ಎಲ್ಲ ಹೇಳ್ತಾರೆ. ಇದನ್ನ ಹೇಳ್ಬಿಡಿ, ಜನಕ್ಕೆ ಕ್ಲಿಯರ್ ಆಗಿ ಗೊತ್ತತೆ ನಿಮ್ಮ ಬಗ್ಗೆ, ನಿಮ್ಮ ಯೋಗ್ಯತೆ ಏನು ಅನ್ನೋದು ಜನಕ್ಕೂ ಗೊತ್ತಾಗ್ತದೆ. ಅನೇಕ ವಿಚಾರ ಅಶೋಕ್ ಅವರದೇ ವಿಪಕ್ಷ ಸ್ಥಾನ ಹೋಗ್ತಾ ಇದೆ, ಹಾಗಾಗಿ ಉಳಿಸ್ಕೊಳಕ್ ಹೋಗಿದ್ದಾರೆ ಅಂತ ಚರ್ಚೆ ಶುರುವಾಗಿದೆ. ಮೊದಲನೇದು 5 ದಿನ ಅಲ್ಲ 3 ದಿನ. ನಾನು ಕಳೆದ 3 ತಿಂಗಳಿಂದನೂ ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಸುಮಾರು 20 ನಿಮಿಷಗಳ ಕಾಲ ಭೇಟಿ ಮಾಡಿ ರಾಜ್ಯದ ಆಗು ಹೋಗುಗಳ ಬಗ್ಗೆ ವರದಿ ಕೊಟ್ಟಿದ್ದೀನಿ. ಆ ಸಂದರ್ಭದಲ್ಲೂ ಕೂಡ ಪ್ರತಿ 3 ತಿಂಗಳಿಗೊಂದ್ಸರಿ ಬಂದು ರಾಜ್ಯದಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ, ಕಾಂಗ್ರೆಸ್ಸಿನ ಅವ್ಯವಹಾರ ಇರ್ಬೋದು, ದುರಾಡಳಿತ ಇದ್ರ ಬಗ್ಗೆ ವರದಿಯನ್ನು ಕೊಡಬೇಕು. ಅದು ರೋಟೀನ್ ನನಗೆ. ಈಗೂ ಹೋಗಿದ್ದೀನಿ. ಇನ್ನು 3 ತಿಂಗಳಾದ ಮೇಲೂ ಬರಕ್ಕೆ ಹೇಳಿದ್ದಾರೆ ನನಗೆ. ಇನ್ನು 3 ತಿಂಗಳಾದ ಮೇಲೂ ಬಂದು ವರದಿಯನ್ನು ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ನಂದು ರಾಜ್ಯದ ರಾಜಕಾರಣ, ಕಾಂಗ್ರೆಸ್ಸಿನ ರಾಜಕಾರಣ ಬಗ್ಗೆ ಚರ್ಚೆ ಅಷ್ಟೇ. ಅದು ಬಿಟ್ಟು ಈಗ ಅಧ್ಯಕ್ಷರ ಇದು ಚುನಾವಣೆ ಇದೆ. ಈಗ ಅಧ್ಯಕ್ಷರದು ಚುನಾವಣೆ ಇದೆ. ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಈಗ ಬೇರೆ ರಾಜ್ಯಗಳದೆಲ್ಲ ಘೋಷಣೆ ಆಗ್ತಾ ಇದೆ, ಕೆಲವು ರಾಜ್ಯಗಳದ್ದು. ನಮ್ದು ಇನ್ನೂ ಬಂದಿಲ್ಲ. ನಮ್ದು ಇನ್ನೂ ಚರ್ಚೆಗೆ, ನಮ್ಮ ಮೊನ್ನೆ ಹೋದಾಗೂ ಕೂಡ ಅದು ಚರ್ಚೆಗೆ ಬಂದಿಲ್ಲ. ಚರ್ಚೆಗೆ ಬಂದಿದ್ರೆ ಅದನ್ನ ಪ್ರಸ್ತಾವ ಮಾಡ್ತಾ ಇದ್ರೂ ಗೊತ್ತಿಲ್ಲ. ಚರ್ಚೆಗಂತೂ ಬಂದಿಲ್ಲ. ಅದರಿಂದ ಚರ್ಚೆಗೆ ಬರದೇ ಇರೋ ವಿಚಾರದ ಬಗ್ಗೆ ನಾನು ಅಲ್ಲೇನು ಡೆಲ್ಲಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು 3 ತಿಂಗಳಿಗೊಂದ್ಸರಿ ಹೋಗೋದ್ರಿಂದ ಎಲ್ಲರನ್ನೂ ಭೇಟಿ ಮಾಡಬೇಕಾಯಿತು. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನಂದೊಂದು ಖಾಸಗಿ ವಿಚಾರಕ್ಕೆ ಹೋಗ್ಬೇಕಾಯಿತು.